ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯೂತ್ ಕಾಂಗ್ರೆಸ್ ಲೀಗಲ್ ಸೆಲ್ ಆಗ್ರಹ ಮಾಡಿದೆ. ಲೀಗಲ್ ಸೆಲ್ನ ಜಿಲ್ಲಾಧ್ಯಕ್ಷ ಡಿಸಿ ರಾಕೇಶ್ ಈ ಬಗ್ಗೆ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮಟ್ಟಿಕಲ್ನಲ್ಲಿ ನಡೆದಿದ್ದ ಫ್ಲೆಕ್ಸ್ ಅಳವಡಿಕೆ ವಿಚಾರದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಭಾವೈಕ್ಯತೆಯ ಹೇಳಿಕೆಯನ್ನು ನೀಡಿದ್ದರು. ಕೆಲ ಕಿಡಿಗೇಡಿಗಳು ಅದನ್ನು ಎಡಿಟ್ ಮಾಡಿ ಕೋಮು ಸೌಹಾರ್ದ ಕದಡುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರವಿರಾಜ್ ಹಿಂದೂ ಹಾಗೂ ದರ್ಶನ್ ಪವರ್ ಎಂಬುವರ ವಿರುದ್ಧ ಸೆನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸೈಬರ್ ಕ್ರೈಮ್ ವಿದ್ಯಾನಗರ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರವಿರಾಜ್ ವಿ ಹಿಂದೂ ಅನ್ನೋ ಒಂದು ಫೇಸ್ಬುಕ್ ಖಾತೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ, ಶಾಮನೂರು ಶಿವಶಂಕರಪ್ಪಾಜಿ ಅವರ ಬಗ್ಗೆ ಕೆಲವೊಂದು ಅವಹೇಳನಕಾರಿ ಹೇಳಿಕೆಗಳನ್ನು ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಅದೆಲ್ಲದರ ಜೊತೆಗೆ ಇನ್ನೊಂದು ಈ ಮುಸ್ಲಿಮ್ಸ್ ಸಮುದಾಯಕ್ಕೆ ಕೋಮುಗಲಭೆ ಇಂಟೆನ್ಸ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಎಸ್ ಮಲ್ಲಿಕಾರ್ಜುನ್ ಅವರು ಮಾತಾಡಿರ್ತಕ್ಕಂಥ ವಿಡಿಯೋದ ತುಣುಕನ್ನು ತಪ್ಪಾಗಿ ತಿರುಚಿ ಮೇಲ್ಗಡೆ ಕೆಲವೊಂದು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ವಿಷಯಕ್ಕೆ ಅನುಗುಣವಾಗಿ ನಾಳೆ ಬೇರೆ ರೀತಿ ಕೋಮುಗಲಭೆ ಸೃಷ್ಟಿ ಆಗ್ಬೋದು. ಈಗ ಎಸ್ ಮಲ್ಲಣ್ಣ ಅವರು ಏನು ಹೇಳಿದ್ದಾರೆ, ಶಾಂತಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಮ್ಸ್ ಅವರು ಎಲ್ಲರೂ ಸೇರಿಕೊಂಡು ಏನಿದೆ ನೀವು ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸ್ರಿ ಅಂತಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಿಜ, ತಮ್ಮ ಗಮನಕ್ಕೆ ಕೂಡ ಇದೆ. ಇದನ್ನು ರವಿರಾಜ್ ವಿ ಹಿಂದೂ ಅಂತಕ್ಕಂಥವ್ರು ಇದನ್ನು ತಿರುಚಿ ಬೇರೆ ಥರ ಆಗ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಕ್ಕಂಥದ್ದು. ಇದು ನಾಳೆ ಸಮಾಜದ ದೃಷ್ಟಿಯಲ್ಲಿ ಕೋಮುಗಲಭೆ ಸೃಷ್ಟಿ ಆಗ್ತಕ್ಕಂಥ ವಾತಾವರಣ ಇದ್ದಿದ್ದರಿಂದ ನಾವು ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಿದ್ವಿ. ಹಸಿರು ಧ್ವಜ ಅಂತಂದರೆ ಯಾವ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಹಸಿರು ಧ್ವಜ ಅಂತಂದ ತಕ್ಷಣ ಈಗ ರೈತರ ಸಂಕೇತ ಹಸಿರು ಧ್ವಜನೂ ಕೂಡ ಪರ್ಟಿಕ್ಯುಲರ್ ಏನಾದ್ರೂ ಬೇರೆ ಥರ ಏನಾದರೂ ಇತ್ತು ಅಂತಂದರೆ ನೀವು ಅದನ್ನು ಕಾನೂನು ಚೌಕಟ್ಟಲ್ಲಿ ಏನಿದೆ ಆ್ಯಕ್ಷನ್ ತೊಗೊಳ್ಳೋಣ ಅಂತೆ. ಅದು ಯಾವುದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಕೂಡ ಸರಿ, ಅದು ಕಾನೂನುಬದ್ಧವಾಗಿಲ್ಲ ಅಂತಂದರೆ ಅದು ಯಾವುದೇ ಸಮುದಾಯದವರಾಗಿದ್ರೂ ಕೂಡ ನಾವು ಕಾನೂನು ಚೌಕಟ್ಟಲ್ಲಿ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ. ದಾವಣಗೆರೆ ಜನತೆಗೆ ಬುದ್ಧಿ ಇಲ್ಲ. ಒಂದೊಂದು ಕುಟುಂಬದಲ್ಲಿ ಮೂರು ಜನ ಶಾಸಕರನ್ನು ಮತ್ತು ಸಚಿವರನ್ನು ಕೊಟ್ಟಿರ್ತಕ್ಕಂಥದ್ದು ಜನಗಳಿಗೆ ಬುದ್ಧಿ ಬರಲ್ಲ. ಸಾಯತಕ್ಕಂಥ ಏಜಲ್ಲೂ ಕೂಡ ಅವರಿಗೆ ಆ ಸಚಿವ ಸ್ಥಾನ, ಶಾಸಕರ ಸ್ಥಾನ ಬೇಕಾಗಿರ್ತಕ್ಕಂಥದ್ದು ಇದು ದಾವಣಗೆರೆ ಜನತೆಗೆ ಸರಿಯಲ್ಲ ಅಂತಂದೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದರೆಲ್ಲದರ ಜೊತೆಗೆ ಇದು ಹಿಂದೂ ಮತ್ತು ಮುಸ್ಲಿಮ್ಸ್ ಮಲ್ಲಣ್ಣರದ್ದು ಕೊಲೆಜ್ ಮಾಡಿರ್ತಕ್ಕಂಥದ್ದು ನಮ್ಮ ಧಾರ್ಮಿಕ ಭಾವನೆಗೆ ಮತ್ತು ಕೋಮುಗಲಭೆ ಸೃಷ್ಟಿ ಆಗಲಿಕ್ಕೆ ಇದೊಂದು ಬಲವಾದ ಕಾರಣ ಆಗುತ್ತೆ. ಹಾಗಾಗಿ ಇದನ್ನು ಈ ಕಟ್ಟುನಿಟ್ಟಿನ ಕ್ರಮ ಇಡಬೇಕು. ಎಸ್ಪೆಷಲಿ ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈಗಳು ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಈ ರಾಜ್ಯದಲ್ಲಿ. ಈಗ ನಾಳೆ ಡಿಫಾಮೇಷನ್ ಇನ್ನೂ ಹೆಚ್ಚಿನದಾದಂಥ ಪ್ರಕರಣವನ್ನು ದಾಖಲಿಸಬೇಕು ಅಂತಂದು ಕೂಡ ನಮ್ಮ ಕಮಿಟಿಲೆಲ್ಲ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೊಂಡಿದ್ವಿ. ಇದೇ ಥರನಾಗಿ ಏನಾರು ಕಂಟಿನ್ಯೂ ಆಯಿತು ಅಂತಂದರೆ ನಾವು ಅವ್ರ ಮೇಲೆ ಮಾನಹಾನಿ ಡಿಫಾಮೇಷನ್ ಕೇಸನ್ನು ಕೂಡ ದಾಖಲಿಸಬೇಕಾಗುತ್ತೆ.